ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾಪ ಸತ್ಯ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನು ಅವಳ ಮೇಲೆ ರೇಗಾಡಬಾರ್ದಾಗಿತ್ತು. ಯಾವತ್ತೂ ಅವಳು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೇ ಇಲ್ಲ. ಸಾರಿ ಕೇಳಿದ ತಕ್ಷಣ ಸರಿ ಹೋಗ್ಬಿಡ್ತಾ ಇದ್ಲು. ಇವತ್ತು ಹೀಗೆ ಆಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಎಷ್ಟು ಹರ್ಟ್ ಆಗಿರಬೇಡ. ಲೋ ಕಾರ್ತಿಕ್, ಯಾಕೋ ಸತ್ತಿನ ಮೇಲೆ ರೇಗ್ದೆ? ಎಷ್ಟು ಮುದ್ದಾಗಿ ಮಗು ಥರ ಮಲಗಿದ್ದಾಳೆ. ಮಧ್ಯ ಪಿಲ್ಲೋ ಶೋಕಿಗಿಟ್ಟಿರೋ ಥರ ಇದೆ, ಯೂಸೇ ಇಲ್ಲ. ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ಲಿ ಈಗ? ನಾನೇ ಡಿಸ್ಟೆನ್ಸ್ ಅಲ್ಲಿ ಇರೋದು ವಾಸಿ. ಹಣೆ ಬರಕ್ಕೆ ಹೊಣೆ ಯಾರು? ನಾನೇ ನನ್ನ ಸೇಫ್ಟಿಲಿ ಇರ್ತೀನಿ. ಇದನ್ನ ತರೋದಕ್ಕೆ ದುಡ್ಡೆಲ್ಲಿಂದ ಬಂತು? ನನ್ನ ಪ್ರೀತಿನ ದುಡ್ಡಿಂದ ಹಳ್ಳಿಬೇಡ ರಾಕಿ. ಆದರೆ ಇದನ್ನ ತೊಗೊಳಕ್ಕೆ ದುಡ್ಡಂತೂ ಬೇಕೇ ಬೇಕು ತಾನೇ? ನೀನಂತೂ ದುಡಿತಲ್ಲ. ಅಪ್ಪ ಕೊಟ್ಟಿರೋ ಪಾಕೆಟ್ ಮನಿಯಿಂದ ತಂದೆ. ಸ್ವಂತವಾಗಿ ಯೋಚಿಸೋ ಶಕ್ತಿ ಬರೋವರೆಗೂ, ತನ್ನ ಕಾಲ ಮೇಲೆ ತಾನು ನಿಲ್ಲೋವರೆಗೂ ಪ್ರೀತಿ ಗೀತಿ ಅಂತೆಲ್ಲ ಮಾಡಬಾರ್ದು. ಈಗ ನೀನೇ ನೋಡು, ಇದನ್ನು ನನಗೆ ಅಂತ ತಂದಿದ್ಯಾ, ಆದರೆ ಇದು ನಿಂದಲ್ಲ. ನಿಂದಲ್ದೇ ಇರೋದನ್ನ ನನಗೆ ಕೊಡೋ ಅಧಿಕಾರ ನಿನಗಿಲ್ಲ ರೀತು. ಯಾಕೆ ಹಿಂಗೆ ಮಾಡ್ತೀಯಾಳೆ ರೀತು? ಅಲ್ಲ, ನೀನು ಪ್ರಪಂಚ ಸರಿಯಾಗಿ ನೋಡಿಲ್ಲ ಅಂತ ಅವಳಿಗೆ ಹೇಳಿದೆ ತಪ್ಪಾಗೋಯ್ತಾ? ನಾನು ಓದಬೇಕು, IAS ಮಾಡಬೇಕು ಅಂತ ಇಷ್ಟೆಲ್ಲ ಕನಸು ಕಟ್ಕೊಂಡಿದ್ದೀನಿ. ಆದರೆ ನಾನು ಒಂದು ಮಾತಿಂದ ಓದಬೇಕಾಗಿರೋ ಹುಡುಗಿ ಬೀದಿಲಿ ಸೇಲ್ಸ್ಗಳ ಥರ ಅಲೆಯೋ ಥರ ಆಗೋಯ್ತಲ್ಲ. ತಪ್ಪು ಮಾಡ್ಬಿಟ್ನ ನಾನು. ಹೀಗೆಲ್ಲ ಮಾಡಬಾರ್ದಾಗಿತ್ತು. ದಿನಕ್ಕೆ 10 ಮಿಸ್ ಕಾಲ್ ಇರೋದು. ಈಗ ನೋಡಿದ್ರೆ ಒಂದು ಕಾಲ್ ಇಲ್ಲ. ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತೀನಿ. ಇನ್ನೊಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ಬೇಡ, ಮತ್ತೆ ಫೋನ್ ಮಾಡಿದ್ರೆ ಸರಿ ಇರಲ್ಲ. ಅವಳೇ ಮಿಸ್ ಕಾಲ್ ನೋಡ್ಕೊಂಡು ಫೋನ್ ಮಾಡಲಿ. ಇವನ್ ಕಾಲ್ ರಿಸೀವ್ ಮಾಡಿ ಏನು ಪ್ರಯೋಜನ? ಮೋಸ್ಟ್ಲಿ ಟ್ಯೂಷನ್ ತಗೋತೀನಿ ಅಂತ ಹೇಳಕ್ಕೆ ಫೋನ್ ಮಾಡಿದಾನೋ ಏನೋ. ಪ್ರೀತಿ ಮಾಡು ಅಂದರೆ ಓದ್ ಮುಖ್ಯ, ಅದು ಇದು ಅಂತ ಹೇಳ್ತಾನೆ. ಅದು ಬಿಟ್ಟರೆ ಇನ್ನೇನು ಗೊತ್ತಿದೆ ಇವನಿಗೆ? ಇವನ ಹತ್ರ ಇನ್ನು ಮಾತಾಡಿದ್ರೆ ಜಗಳನೇ ಆಗೋದು.
ಇವಳು ಬೇಕಂತಲೇ ನಾನು ಅವಾಯ್ಡ್ ಮಾಡ್ತೀಯಾಳೆ. ಮುಂಚೆ ನಾನು ಇವಳು ಕಾಲ್ ಪಿಕ್ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಇವಳು ನಾನು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಏನು ಇವನಿಗೊಬ್ನಿಗೆನ ಗುರಿ ಛಲ ಎಲ್ಲ ಇರೋದು, ನನಗಿಲ್ವಾ? ನಾನು ಇವನ ಕಾಲ್ನ ರಿಸೀವ್ ಮಾಡಲ್ಲ, ಏನೇ ಆದರೂ ರಿಸೀವ್ ಮಾಡಲ್ಲ. ಯಾರ ಮಾಡಿದ್ದು ನಾಷ್ಟ? ನಾನೇ ತಾತ. ನೀವು ಕೇಳಿದ್ನೇನೆ ತಾತ, ದಿವ್ಯಾನೇ ಮಾಡಿದ್ದು. ದಿನ ಅವಳತ್ತನೇ ಮಾಡೋದು. ಇವತ್ತೇ ನಿಂಗೆ ಕೇಳ್ತಿದ್ದೆ ಹೊಸ್ದಾಗೆ. ಅಲ್ಲ ನೆನ್ನೆ ನಿನ್ನ ಕೈ ಪರ್ಕೆ ಕೊಟ್ಬಿಟ್ಟಿದ್ಲಲ್ಲ, ಹಂಗೇನೇನೋ ಸೌಟ್ ಗಿಟ್ ಕೊಟ್ಬಿಡ್ಲ ಹೆಂಗೆ ಅಂತ ಕೇಳಿದೆ. ತಾತ, ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾಕೆ ಇವ್ರ ಹತ್ರ ದುಡಿಸ್ಕೊಳ್ಳಿ? ಅದು ಅಲ್ಲದೆ ಗಂಡನೇ ದೇವ್ರ ಸಮಾನ. ಏನು ಹಂಗೆ ನೋಡ್ತಾ ಇದೀಯ? ಹೋಗಿ ನೀನು ಹೆಂಡ್ರಿಗೆ ಏನಾಯ್ತು ಅಂತ ಕೇಳಲ್ಲ. ಗಂಡದೊಂದು ಕರ್ತವ್ಯ ಅಲ್ವಲ್ಲ. ಬೇಬೆ ದಿವ್ಯಾ, ಯಾಕೆ ವಾಂತಿ ಮಾಡ್ಕೊಂಡೆ? ಹುಷಾರಿಲ್ವಾ? ಯಾಕೆ ಇಷ್ಟೊಂದು ಸುಸ್ತಾಗ್ತಿದ್ಯಾ? ಹಾಸ್ಪಿಟ್ಲಿಗೆ ಹೋಗೋಣ? ಬೇಡ, ಕಾವೇರಕ್ಕನ್ ಕರಿ. ಹೌದಾ, ಒಂದು ನಿಮಿಷ. ದಿವ್ಯಾ, ವಾಂತಿ ಮಾಡ್ಕೊಂಡಂತೆ? ಯಾಕೇನಾಯ್ತು? ಪಿತ್ತ ಆಗಿಲ್ಲ ತಾನೆ? ದಿವ್ಯಾ, ಏ ಕಾವೇರಕ್ಕ, ಏನದು ಹ್ಞೂ ಹ್ಞೂ ಅನ್ಕೊಂಡು? ಏನಾಯ್ತು ಹೇಳು. ಬಾಬಯ್ಯ, ಕಂಗ್ರ್ಯಾಚುಲೇಷನ್, ನಿನ್ನ ಹೆಂಡ್ರು ಬಸ್ರಾಗವಳೆ. ಲೇ ಮೊಮ್ಮಗನೆ, ಕೋಡೆಗೂ ಗೋಡ್ಸು ಅಂತ ಪ್ರೂವ್ ಮಾಡ್ಬಿಟ್ಟಾಕಲ್ಲ. ನಮ್ಮ ಮಾಂಸ ಜ್ಯೋತ್ಯ ಬೆಳಗ್ಬಿಟ್ಟಾಕಲ್ಲ. ಲೇ ಚೋಟು, ಎಲ್ರಿಗೂ ವಿಷಯ ತಲುಪ್ತಾ? ಹಿಂದೆ ತಲುಪುತ್ತೆ ಕಾವೇರಕ್ಕ. ಅದಕ್ಕೂ ಮುಂಚೆ ಬಂದು ಬಾಬಯ್ಯನ ಮಾತಾಡ್ಸ್ಕೊಂಡು ಕಂಗ್ರ್ಯಾಚುಲೇಷನ್ ಅಂತ ಹೇಳಕ್ ಬಂದೆ. ಮತ್ತೇನ್ ಮಕ್ಕ ನೋಡ್ತಾ ಇದೆಯಾ? ಹೇಳು. ಕಂಗ್ರ್ಯಾಚುಲೇಷನ್ ಬಾಬಯ್ಯ, ಹೊಡೆದಲ್ಲ ಜಾಕ್ಪಾಟು. ಲೇ ಮೊಮ್ಮಗನೆ, ಒಂದು ನೀ ಗೋಡ್ಸು ಅಂತ ಪ್ರೂವ್ ಮಾಡ್ಬಿಟ್ಟಾಕಲ್ಲ. ನಮ್ಮ ಮಾಂಸದ ಜ್ಯೋತ್ಯ ಬೆಳಗ್ಬಿಟ್ಟಾಕಲ್ಲ. ಬಾಬಯ್ಯ, ಒಂದ್ ಪ್ರಾಸ ಆಡ್ಲಾ? ಆಡ್ಲಾ? ಬಾಬಯ್ಯ ಆಗೋನಪ್ಪ ಊರಿಗೆಲ್ಲ ಹತ್ರ ಜೇನ್ ತುಪ್ಪ. ಚಟು ಚಟು, ಇದೇ ಖುಷಿಯಾಗಿ ನಾನೊಂದು ಹೇಳ. ನಮ್ ದಿವ್ಯ ಆಗೋಳೆ ಮಮ್ಮಿ, ಬಾಬಯ್ಯ ಯಾರಿಗ್ ಕಮ್ಮಿ. ದೇವ್ರೆ, ಇದು ಯಾವ ಗ್ಯಾಪಲ್ಲಿ ಆಯ್ತಪ್ಪ? ದಿವ್ಯ ಪ್ರೆಗ್ನೆಂಟ್ ಆಗಕ್ಕೆ ಹೇಗೆ ಸಾಧ್ಯ? ಲೇ ಚೋಟ, ಒಳ್ಳಿಗೆಲ್ಲ ಒಗೆಬಿಡ್ಲ. ನಮ್ಮ ವಂಸಾಗೆ ಇಂಥ ವಿಷಯನ ಫಾಸ್ಟಾಗಿ ಕೊಟ್ಟನು ಬಾಬಯ್ಯ. ನಾನು ಮುತ್ತಜ್ಜ ಆಗ್ತದಿದ್ರು ಕಡಿಮೆ ಅಲ್ಲ. ಹೋಗ್ಲ, ಒಳ್ಳಿಗೆಲ್ಲ ಡಂಗೂರ ಸರ್ಲ, ಬರೀ ಡಂಗೂರ ಸರ್ ಮಾಡಕಲ್ಲ, ಪ್ರಾಸ ಹೇಳ್ಕೊಂಡು ಡಂಗೂರ ಸರ್ಲ. ಪಾಲ ಆಗ್ತವನಪ್ಪ ಅವ್ರ ಅಪ್ಪನ ಬಾಯಿ ಜೇನ್ ತುಪ್ಪ. ಹೋಗ್ಲ. ದಿವ್ಯಾ, ಏನಿಷ್ಟೊಂದು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಇವತ್ತಿನ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಇದೆ. ನಾನೇನು ನಿನಗೆ ಹೆಲ್ಪ್ ಮಾಡಲ್ಲ. ನನಗೆ ಇವತ್ತು ಕೆಲಸ ಇದೆ, ತುಂಬ ಇಂಪಾರ್ಟೆಂಟ್ ಕೆಲಸ. ತಾತ ನೋಡಿದ್ರೆ ಸುಮ್ಮನೆ ಗಲಾಟೆ ಮಾಡ್ತಾರೆ. ಹೋಗು ಹೋಗಿ, ಎಲ್ಲ ಬೇಗ ಹೋಗಿ ಕೆಲಸ ಮುಗಿಸೋ. ಬಾಲ, ಇಂಥ ಟೈಮಲ್ಲಿ ನಾನು ಕೆಲಸ ಮಾಡೋಕ್ಕಾಗತ್ತಾ? ಆರಾಮಾಗಿರ್ಬೇಕು. ನಿನ್ಗೆ ಯಾರು ಇದನ್ನ ಹೇಳ್ಕೊಟ್ಟಿಲ್ವಾ? ಅಲ್ಲ ದಿವ್ಯಾ, ಅದು ಹಾಗಲ್ಲ. ಬಾಲ,
ಹೆಂಗೆ ಗುರು ಇವೆಲ್ಲ? ದಿವ್ಯಾ ಇತ್ತಗೋ, ನಮ್ಮೂರಲ್ಲಿ ಗರ್ಭಿಣಿಯರಿಗೆ ಅಂತಾನೆ ಕೊಡೋ ಔಷಧಿ ಇದು, ತಗೊಡಿ. ಬೇಡ ಅಕ್ಕ, ನಾನು ಡಾಕ್ಟರ್ ಹತ್ರ ಹೋಗಿ ಏನು ತಗೋಬೇಕು ಏನು ತಗೋಬಾರ್ದು ಕೇಳ್ತೀನಿ, ಆಮೇಲೆ ಕುಡಿತೀನಿ. ನೀನು ನಮ್ಮೂರಲ್ಲಿ ಎಂತ ಡಾಕ್ಟರ್ ಹತ್ರ ಹೋಗ್ತೀಯಾ? ಬಾಬಯ್ಯ ನೀನಾದ್ರೂ ಹೇಳು ಸಿ. ಏ ಕುಡಿದೀವ್ಯಾ, ಕಾವೇರಕ್ಕ ಹೇಳ್ತಾ ಇಲ್ವಾ? ಸರಿ ಬಾಲ, ನೀನು ಹೇಳಿದ್ಮೇಲೆ ಕುಡಿತೀನಿ. ಕಾವೇರಕ್ಕ, ನನ್ನ ಕೆಲಸ ಎಲ್ಲ ಮುಂಚಿನ ಥರನೇ ಮಾಡ್ಕೊಂಡು ಹೋಗ್ಬೋದಲ್ವಾ? ಅಯ್ಯಯ್ಯೋ, ಹಂಗೇನಾರ ಮಾಡ್ಬಿಟ್ಟಿಯ ದಿವ್ಯಾ? 3 ತಿಂಗಳಾಗ ಗಂಟ ತುಂಬ ಹುಷಾರಿಕೆಯಿಂದ ಇರಬೇಕು, ರೆಸ್ಟ್ ಮಾಡಬೇಕು, ಕೆಲಸ ಮಾಡಕ್ ಹೋಗ್ಬಿಡ್ಬೇಡ. ಆಮೇಲೆ ಏನಾರು ಅನಾಹುತ ಆದ್ರೆ ನಂಗೆ ಗೊತ್ತಿಲ್ಲ. ಬಾಬಯ್ಯ ಹೇಳು ನಿನ್ನ ಹೆಂಡ್ರಿಗೆ, ಆ ಗೊಗ್ಗಯ್ಯ ಹೇಳ್ದ ಅಂತ ಕೆಲಸ ಮಾಡಕ್ ಹೋದ್ರೆ ನೀನು ಅಪ್ಪ ಆಗ ಅವಕಾಶ ಕಳ್ಕತೀಯ. ಗಂಡಸು ಅಂದ್ರೆ ಬರೀ ಬಸ್ರು ಮಾಡಿದ್ರೆ ಸಾಲದು ಬಾಬಯ್ಯ, ಅವಳನ್ನ ಆರೈಕೆನೂ ಮಾಡಬೇಕು. ನೀನು ಗುಟ್ಟೋ ಮಗು ಗುಂಡಕ್ಕೆ ಆರೋಗ್ಯವಾಗಿ ಹುಟ್ಟಬಾರ್ವೆ. ನೋಡು, ಇನ್ಮ್ಯಾಕಿಂದ ಮನೆ ಕೆಲಸ ಎಲ್ಲ ನೀನೇ ಮಾಡು, ದಿವ್ಯಂಗ್ ರೆಸ್ಟ್ ಕೊಡು. ಆ ನಿಮ್ಮ ತಾತಂಗೆ ದಿವ್ಯಂಗೆ ಸುಮ್ಮನೆ ಬೈಬಾರ್ದು, ಕೆಲಸ ಎಲ್ಲ ಹೇಳ್ಬಾರ್ದು ಅಂತ ಹೇಳು. ಅವನೇನಾರ ಕೆಲಸ ಹೇಳಿದ್ರೆ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಲ್ಲ? ದಿವ್ಯಾ ನೀನು ಅಷ್ಟೇ ಹುಷಾರು. ಈ ಗಂಡಸರು ಹೊರಟು ಏನು ಗೊತ್ತಾಗಕ್ಕೆ ಇಲ್ಲ. ನಿಂಗೇನಾರ ಬೇಕಾದ್ರೆ ಹೇಳು, ನಾನು ಬರ್ತೀನಿ. ಲಾಡು ಗಿಡ ಬೇಕಾದ್ರೆ ಹೇಳು, ಮಾಡ್ಕೊಬರ್ತೀನಿ. ಬರ್ತೀನಿ. ಹಸುವಿಗೆ ಓರಿ ಮುತ್ತಿಟ್ಟಾಯ್ತು, ನಂದು ನಿಂದು ಯಾವಾಗ ಬಾಬಯ್ಯ ಯಾವಾಗ? ಯಾಕೆ ಬಾಬಯ್ಯ ಫುಲ್ ಫೀಲಿಂಗ್ ಅಲ್ಲಿದ್ಯಾ? ಏನಿಲ್ಲ ಬಿಡ್ಲಾ. ಓ, ಎಲ್ರಿಗೂ ಪಾರ್ಟಿ ಕೊಡಿಸ್ಬೇಕಾಗತ್ತೆ ಅಂತನಾ? ಪಾರ್ಟಿ ಕೊಡು. ಸುಮ್ಮನಿರ್ಲ, ನಂದ ನನಗೆ ಆಗೈತಿ ಇಲ್ಲಿ ಪಾರ್ಟಿ ಅಂತೆ. ಪಾರ್ಟಿ ಯಾರು ಕೊಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ನನಗಂತೂ ದೊಡ್ಡ ಪಾರ್ಟಿನೇ ಬೇಕು. ಅಂತೂ 2023 ದೊಡ್ಡ ಜಾಕ್ ಪಾಟೆ ಹೊಡೆದೆ. ಇಂಥ ಖುಷಿಯಾದ ವಿಚಾರನ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳೋ? ಲವ್, ಯಾವುದೋ ಸಂತೋಷದ ವಿಚಾರ ಇನ್ನೂ ಪ್ರಸ್ತಾನೆ ಆಗಿಲ್ಲ. ಅವಳು ಪ್ರೆಗ್ನೆಂಟ್ ಅಂತ ಹೇಳ್ತಾವಳೆ, ಇದು ಖುಷಿ ಪಡೋ ವಿಚಾರನಾ? ಏನು ಹೇಳ್ತಾ ಇದೆಯಾ ಬಾಬಯ್ಯ? ಅಂದರೆ ನಿನಗೂ ದಿವ್ಯಾ ಅತ್ತಿಗೆಗೂ ದಿವ್ಯಾ ಅತ್ತಿಗೆಗೆ ಏನಾದರೂ ಕಳ ಸಂಬಂಧ ಏನಾದರೂ? ದರಿದ್ರದವನೇ, ನಿನ್ನ ಬಾಯಲ್ಲಿ ಒಳ್ಳೆ ಮಾತೇ ಬರೋಲ್ವೇನೋ? ಅದು ನನ್ನ ಹೆಂಡತಿ ಬಗ್ಗೆ ನನ್ನ ಹತ್ರನೇ. ಹೋಗ್ಲಿ ಬಿಡು ಬಾಬಯ್ಯ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಪ್ಪ, ಅದಕ್ಕೆ ಯಾಕೆ ಹಿಂಗೆ ರಾಂಗ್ ಆಗ್ತೀಯ? ಲವ್, ದಿವ್ಯಾ ಬಂಗಾರದಂತ ಹುಡುಗಿ ಕಣ. ಅವಳು ನನ್ನ ಬಿಟ್ಟು ಬೇರೆಯವ್ರನ್ನ ಕಣ್ಣೆತ್ತು ಕೂಡ ನೋಡಲ್ಲ. ಅವಳಂತ ಕಾರ್ತಿಕ್ನ ಬಿಟ್ಟು ನನ್ನ ಹಿಂದೆ ಬಂದಿದ್ದಾಳೆ ಅಂದರೆ ಅವಳ ಲವ್ ಎಷ್ಟು ಡೀಪ್ ಆಗಿರ್ಬೇಕು ಅಂತ ನೀನೇ ಯೋಚನೆ ಮಾಡ. ಅಂಥವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಲ್ಲ. ಸಾಕು ಸುಮ್ಮನಿರು ಬಾಬಯ್ಯ. ಅನುಮಾನ ಬರೋ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈಗ ನನಗೆ ಹೊಡಿತೀಯ? ಲವ್, ನನ್ನ ಮಾತಿನ ಅರ್ಥ ನನಗೆ ದಿವ್ಯನ ಮೇಲೆ ಅನುಮಾನ ಇದೆ ಅಂತಲ್ಲ, ಇದರಲ್ಲಿ ಏನೋ ಗಿಮಿಕ್ ಇದೆ ಅಂತ. ಲೋ, ಹೆವಿ ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಕಣ, ಏನು ಅರ್ಥನೇ ಆಯ್ತಾ ಇಲ್ಲ. ನನ್ನ ಬೆನ್ನ ಹಿಂದೆ ಏನೋ ಮೋಸ ನಡೀತಾ ಇದೆ ಕಣ. ಮೋಸನ? ಯಾವ ಲೆಕ್ಕದಲ್ಲಿ ಬಾಬಯ್ಯ? ಗೀತಾ ಇಲ್ಲಿಗೆ ಬಂದೋದ್ಮೇಲೆ ಕಣ ಇದೆಲ್ಲ ಶುರುವಾಗಿದ್ದು. ಅಲ್ಲಿವರೆಗೂ ದಿವ್ಯಾ ನನ್ನ ಮಾತು ಕೇಳ್ಕೊಂಡು ಚೆನ್ನಾಗೇ ಇದ್ಲು. ಇವಾಗೇನೋ ಹೊಸ ವರ್ಷ ಶುರು ಮಾಡೋಳೆ. ಅಂದರೆ ಗೀತಾ ಮೇಲೆ ಅನುಮಾನ ಪಡ್ತಿದ್ಯಾ? ಲೋ, ಗ್ಯಾರಂಟಿ ಕಣೋ, ಅವಳೇ ಏನೋ ಕಿವಿ ಚುಚ್ಚಿರ್ಬೇಕು. ನಿನ್ನೆ ಅವರಿಬ್ರು ಕೂತ್ಕೊಂಡು ತುಂಬಾನೇ ಮಾತಾಡ್ತಾ ಇದ್ರು. ವಿಷಯ ಏನು ಅಂತ ವಿಚಾರಿಸಿದ್ರೆ ವಿಷಯ ಏನು ಅಂತ ನನ್ಗೆ ಹೇಳಲೇ ಇಲ್ಲ ಕಣ್ಣ. ಅಲ್ಲ, ನನ್ನ ಬಿಟ್ಟು ಅವರಿಬ್ರಿಗೆ ಅಷ್ಟೊಂದು ಮಾತಾಡಕ್ಕೆ ಏನೆಲ್ಲ ಇರುತ್ತೆ ಅಂತ. ಪಾಯಿಂಟು ಬಾಬಯ್ಯ.
ನೀನು ಈಗಲೇ ಅವಳು ಕಾಲ್ ಮಾಡಿ ವಿಚಾರಿಸು. ವಿಚಾರಿಸಿದ್ರೆ ಬಾಯಿ ಬಿಡ್ತಾಳಾ? ರೈಟು ಐಸೆ. ಅಲ್ಲ ಪೇಮೆಂಟಲ್ಲಿ ಏನೋ ವ್ಯತ್ಯಾಸ ಮಾಡಿಲ್ಲ ತಾನೇ? ಎಲ್ಲರೂ ನಮ್ಮ ಥರ ಒಳ್ಳೆಯವರಾಗಿರಲ್ಲ. ನಾನು ಕಾವೇರಕ್ಕೆ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಆ ಪ್ಯಾಟೆ ಗೀತಾನು ಮಾಡ್ಕೊತಾಳ. ನೀ ಕಾಸು ಕೊಟ್ಟಿಲ್ಲ ಅಂತಾನೋ ಅಥವಾ ಕಡಿಮೆ ಕೊಟ್ಟಿದ್ಯಾ ಅಂತಾನೋ ಅವಳು ಕೈ ಕೊಟ್ಟಿರ್ಬೋದಲ್ವಾ? ಹಂಗೆಲ್ಲ ಏನಿಲ್ಲ ಕಣ್ಲ. ಅವಳು ಆಮೇಲೆ ಕಿರಿಕ್ ಮಾಡ್ತಾಳೆ ಅಂತ ಅವ್ಳು ಕೇಳಿದಕ್ಕಿಂತ ದುಡ್ಡು ಜಾಸ್ತಿನೇ ಕೊಟ್ಟಿದ್ದೀನಿ ನಾನು. ಹಂಗಂದ್ರೆ ನಮಗೆ ಮಾತ್ರ ಚೊಂಬು ಅನ್ನೋ. ಇವಾಗ ಆ ಟಾಪಿಕ್ ಬೇಕಾ? ಆಯ್ತು ಬಿಡಪ್ಪ, ಈಗೇನು ಮಾಡೋದು? ಒಂದು ಕಡೆ ಕೈಲಿರೋ ಕಾಸು ಖಾಲಿ ಆಗ್ತಾ ಇದೆ, ಜೊತೆಗೆ ಈ ಹೊಸ ಟೆನ್ಷನ್ ಬೇರೆ. ಲವ್, ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ ಚೋಟ. ನಾನಿದ್ದೀನಲ್ಲ, ಯೋಚನೆ ಮಾಡಬೇಡ, ಎಲ್ಲ ಸರಿ ಮಾಡೋಣ. ನೀನು ಫೋನ್ ಕೊಡು. ಯಾಕೆ? ಕೊಡು ಬಾಬಯ್ಯ, ಹೇಳ್ತೀನಿ. ಗೀತಾಗಿ ಫೋನ್ ಮಾಡಿ ವಿಚಾರಿಸೋಣ. ಕಾಸು ತಗೊಂಡ್ಮೇಲೆ ನಿಯತ್ತಾಗಿ ಕೆಲಸ ಮಾಡಬೇಕು ತಾನೇ. ಮಾರ್ಸಿದ್ರೆ ನಾವು ಬಿಟ್ಬಿಡ್ತೀವಾ? ಕೊಡು, ಕೇಳೋಣ. ಏನು ಬಾಬಯ್ಯ ಸ್ವಿಚ್ ಆಫ್ ಅಂತ ಬರ್ತೈತೆ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ. ನಮಗೆ ಗೊತ್ತಿಲ್ದಂಗೆ ಬೇರೆ ಏನಾದರೂ ನಡೆಸ್ತಾ ಇದೆಯಾ ಏನೋ? ಏಯ್ ಮಗನೇ, ಹೆಲ್ಪ್ ಮಾಡ್ತೀನಿ ಅಂತೇಳಿ ನನ್ನ ಮೇಲೆ ಅನುಮಾನ ಪಡ್ತಾ ಕಾರ್ತಿಕ್, ಕೊಟ್ಟಿರೋ ಕೆಲಸನ ಮುಗಿಸೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ? ಸರ್ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು ಅವರ್ ಆಗುತ್ತೆ ಸರ್. ಎಷ್ಟು ನಿಧಾನ ಕಾರ್ತಿಕ್ ನೀವು ಕೆಲಸನ ಬೇಗ ಮುಗಿಸ್ಲಿಲ್ಲ ಅಂದರೆ ಬೇರೆ ಕೆಲಸನ ಹೇಳ್ಕೊಡೋದಾದ್ರು ಹೇಗೆ? ಸರ್ ಪ್ರಾಕ್ಟಿಕಲಿ ಇದಕ್ಕೆ ಇಷ್ಟು ಟೈಮ್ ಹಿಡಿಯುತ್ತೆ. ನಾನೇನು ಜಾಸ್ತಿ ಟೈಮ್ ತೊಗೊತಾ ಇಲ್ಲ. ಯಾವ ಕೆಲಸಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನಂಗೆ ಗೊತ್ತಿಲ್ವಾ? ಇದೆಲ್ಲ ಸಿಂಪಲ್ ವರ್ಕ್ ಕಾರ್ತಿಕ್. ಗೈಸ್, ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ಸ್ಗೆ ಐಡಿಯಾಸ್ ಪಿಚನ್ ಮಾಡಬೇಕು. ಆ್ಯಂಡ್ ಇದು ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಇನ್ಸ್ಟೆಡ್ ಇಟ್ಸ್ ಓಪನ್ ಫಾರ್ ಆಲ್ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್ ಆರ್ ಆಲ್ವೇಸ್ ವೆಲ್ಕಮ್. ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಆ್ಯಂಡ್ ನಿಮ್ಮ ಐಡಿಯಾ ಏನಾದರೂ ಇಷ್ಟ ಆದರೆ ಕಂಪನಿ ಕಡೆಯಿಂದ ಸ್ಪೆಷಲ್ ರಿವಾರ್ಡ್ ಕೂಡ ಇರುತ್ತೆ. ಗಾಟ್ ಇಟ್? ಏನು ಸರ್ ಇದು ಬಿಸ್ನೆಸ್ ಅವಾರ್ಡ್ ಐಡಿಯಾ? ನನಗೆ ಅರ್ಥ ಆಗಲಿಲ್ಲ. ಆ್ಯಕ್ಚುಲಿ ಇದು ದೊಡ್ಡ ಟಾಪಿಕ್ಕು, ಫ್ರೆಷರ್ಸ್ಗಿದು ಅಪ್ಲೈ ಆಗಲ್ಲ. ಪರವಾಗಿಲ್ಲ, ನೀವು ಹೇಳಿ ಸರ್, ನಾನು ತಿಳ್ಕೊತೀನಿ. ಕೊಟ್ಟಿರೋ ಕೆಲಸನೇ ನೀವು ಇನ್ನೂ ಮಾಡಿಲ್ಲ ಅಂಥದ್ರಲ್ಲಿ. ಪರವಾಗಿಲ್ಲ ಬಿಡಿ ಸರ್, ನಿಮ್ಗೆ ಹೇಳೋಕ್ಕೆ ಇಷ್ಟ ಅಲ್ಲ ಅಂದರೆ ಇಟ್ಸ್ ಓಕೆ. ನಾನು ಮೇಡಮ್ ಹತ್ರನೇ ಕ್ಲಾರಿಫೈ ಮಾಡ್ಕೊತೇನೆ. ಓಕೆ ಹೇಳ್ತೀನಿ. ನಿಮಗೆ ಜೆನ್ಯೂನ್ ಆಗಿ ಇಷ್ಟ ಇದೆ ಅಲ್ವಾ? ಎಸ್ ಸರ್. ನೋಡಿ, ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈ ಕಾಂಟೆಸ್ಟನ್ನು ಕರೀತಾರೆ. ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಭಾಗಗಳಿಂದ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಬೆಸ್ಟ್ ಅನ್ನೋದಕ್ಕೆ ಅವಾರ್ಡ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ನವರು ಅವರವ್ರ ಐಡಿಯಾನ ಪಿಚ್ ಮಾಡ್ತಾರೆ. ನೈಸ್, ವೆರಿ ನೈಸ್. ಇದ್ರ ಪ್ರೊಸೀಜರ್ ಏನು? ನಾವೇಗ ಅಪ್ಲೈ ಮಾಡ್ಬೋದು? ನಮಗೆ ನಮ್ಮ ಎಂಪ್ಲಾಯೀಸು ಪ್ರಾಜೆಕ್ಟ್ ಥರ ಐಡಿಯಾನ ರೆಡಿ ಮಾಡಿಕೊಟ್ರೆ ಸಾಕು. ಮಿಕ್ಕಿದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮ್ಮ ಕಂಪ್ನಿಯವರು ನೋಡ್ಕೋತಾರೆ. ತುಂಬ ಗೌರವ ಇರೋ ಅವಾರ್ಡ್ ಇದು. ಈ ಅವಾರ್ಡ್ ಸಿಕ್ಕಿದ್ರೆ ಬಿಸ್ನೆಸ್ಸಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನೈಸ್, ಥ್ಯಾಂಕ್ ಯು ಸರ್. ಇಂಥ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಅಷ್ಟೇ. ಇಂಥ ದಿನ ಇಷ್ಟು ಬೇಗ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ದಿವ್ಯಾ. ಆದರೆ ಒಂದು ಬೇಜಾರು ಏನು ಗೊತ್ತಾ? ನಮ್ಮ ಮಗು ಈ ವಾತಾವರಣದಲ್ಲಿ ಅದು ಹಳ್ಳಿಲಿ ಬೆಳಿಬೇಕಾ? ಅಲ್ಲ, ನೀನು ಪ್ರೆಗ್ನೆಂಟ್ ಅನ್ನೋದೇ ನನಗೆ ನಂಬಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನಿನ್ನ ಮಗು, ವಾತಾವರಣ ಅಂತ ತುಂಬ ದೂರದೆಲ್ಲ ಮಾತಾಡ್ತಿದ್ಯಾ. ಒಬ್ಳು ತಾಯಿಗೆ ಮಗು ಹೊಟ್ಟೆಲಿದ್ದಾಗಲೇ ಆ ಮಗು ಬಗ್ಗೆ ಕನಸುಗಳು ಶುರುವಾಗಿರುತ್ತೆ. ಒಬ್ಬ ತಂದೆಗೆ ಮಗು ಹೇಗಾಯ್ತು ಅನ್ನೋದೇ ಗೊತ್ತಾಗದೆ ಹೋದ್ರೆ ಸಂತೋಷನೂ ಆಗಲ್ಲ, ಕನಸು ಹುಟ್ಟಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಇದು ನಿನ್ನ ಮಗು ಅಲ್ವಾ? ನಾನು ಹಾಗಲ್ಲ ದಿವ್ಯಾ ಹೇಳ್ತಿರೋದು. ಮಗು ಹೇಗಾಯ್ತು ನಾನು ನೋಡ್ತಾ ಇದ್ದೀನಿ. ಈ ವಿಷಯ ಹೇಳ್ದಾಗ್ಲಿಂದ ವಿಚಿತ್ರವಾಗಿ ಆಡ್ತಾ ಇದೆಯಾ? ಒಬ್ಬ ತಂದೆಗೆ ಇರಬೇಕಾಗಿದ್ದ ಖುಷಿ ಸಂಭ್ರಮ ಯಾವುದೂ ಇಲ್ಲ. ಅದನ್ನೇ ಅಲ್ವ ದಿವ್ಯಾ ನಾನು ಹೇಳ್ತಿರೋದು. ನಮ್ಮ ಅಜ್ಜಿಗೆ ಏನೂ ಆಗದೆ ಇದು ಹೇಗೆ ಅಂತ. ಹಾಗಿದ್ರೆ ನಿನಗೆ ನನ್ನ ಮೇಲೆ ಡೌಟಾ ಅಥವಾ ನಿನ್ನ ಮೇಲೆ ಡೌಟಾ?
ಏ ದಿವ್ಯಾ, ನಮ್ಗಿನ್ನೂ ಪ್ರಸ್ಥಾನ ಆಗಿಲ್ವಲ್ಲ. ಅವತ್ತು ಕುಡ್ಕೊಂಡು ಬಂದು ಹೇಗೇಗೋ ನಡ್ಕೊಂಡೆ. ಇವತ್ತು ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಪ್ರಶ್ನೆ ಮಾಡ್ತಿದ್ಯಾ. ನಿನ್ನ ಮಗುನೇ ಅಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ. ಅಳ್ಬೇಡ ದಿವ್ಯಾ, ನಾನು ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಹೆಂಡತಿ ಗರ್ಭಿಣಿ ಅಂತ ಗೊತ್ತಾದ್ರೆ ಸಾಕು, ಗಂಡ ಊರೆಲ್ಲ ಹೊತ್ಕೊಂಡು ಮೆರಿತಾನೆ. ಆದ್ರೆ ನೀನು ಕ್ಲಾರಿಟಿ ಕೇಳ್ತಿದ್ಯಾ, ನನ್ನ ಮೇಲೆ ಡೌಟ್ ಪಡ್ತಿದ್ಯಾ. ಆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಎಲ್ಲ ಬಿಟ್ಟು ಮನೆಯವ್ರಿಗೆ ಮೋಸ ಮಾಡಿ ನಿನ್ನ ಹಿಂದೆ ಬಂದು ನಿನ್ನ ಮಗುಗ್ ತಾಯಿ ಆಗಿದ್ಕೆ ಎಂತ ಶಿಕ್ಷೆ ಕೊಟ್ಬಿಟ್ಟೆ. ಅಲ್ಲ ದಿವ್ಯಾ, ಮುಟ್ಬೇಡ. ಚಿಲ್ಡ್ರೆ ತರ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಐ ಹೇಟ್ ಯು.